ಹಲೋ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ದಿನನ ಎಂಜಾಯ್ ಮಾಡ್ತಾ ಇದ್ದೀರಾ? ಹ್ಯಾಪಿ ಪೇರೆಂಟಿಂಗ್ ಜರ್ನಿ. ನಾವು ಕೆಲವು ಸಲ ಯಾವುದಾದ್ರೂ ಮನುಷ್ಯ ಹತ್ರ ವ್ಯವಹಾರನೋ ಅಥವಾ ಸಂಬಂಧನೋ ಅಥವಾ ಸ್ನೇಹನೋ ಮಾಡಬೇಕಾದ್ರೆ ವ್ಯಕ್ತಿ ಹೆಂಗೆ ಆ, ಮಾತಲ್ಲಿರೋದು ಮನ್ಸಲ್ಲಿದ್ಯಾ, ಮನ್ಸಲ್ಲಿರೋದು ಮುಖದಲ್ಲಿದ್ಯಾ ಅಂತ ನಮ್ಗೆ ಅದನ್ನ ಸರಿಯಾಗಿ ಊಹೆ ಮಾಡೋದಕ್ಕಾಗಲ್ಲ. ಆದ್ರೆ ಬರೀ ಪ್ರೀತಿನ ತಗೊಂಡು ಪ್ರೀತಿನೇ ಹಂಚೋಂಥ ಪ್ರಾಣಿ ಒಂದು ನಮ್ಮ ನಾಯಿಗಳು, ಶ್ವಾನಗಳು. ಒಬ್ಬ ಪೆಟ್ ಪೇರೆಂಟ್ ಆಗೋದು, ಒಂದು ಪೆಟ್ನ ಅಂದ್ರೆ ಒಂದು ನಾಯಿನ ನಮ್ಮ ಮನೇಲಿ ಇಟ್ಕೊಂಡು ಅದನ್ನ ಪಾಲನೆ 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 ಮತ್ತೆ ಪೋಷಣೆ ಮಾಡ್ತಾ ಅದನ್ನ ಸಾಕೋದು ಅಷ್ಟು ಸುಲಭದ ಮಾತಲ್ಲ. ನಿಜವಾದ ಹೃದಯವಂತರಿಗೆ ಮಾತ್ರನೇ ಆ ಪೆಟ್ ಪೇರೆಂಟ್ಸ್ ಆಗಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ನಿಮ್ ನಿಜವಾಗ್ಲೂ ಬೇರೆ ಪ್ರಾಣಿಗಳ ಮೇಲೆ ದಯೆ ಇಲ್ಲ ಅಂದ್ರೆ ನೀವು ಪೇರೆಂಟ್ಸ್ ಆಗಕ್ಕಾಗಲ್ಲ. ಇನ್ನೂ ಕೆಲವು ಜನಕ್ಕೆ ಪೇರೆಂಟ್ಸ್ ಆಗಕ್ಕೆ ಆಸೆ ಇದ್ರು ಅವ್ರದ್ದು ಏನೋ ಸ್ವಲ್ಪ ಸಮಸ್ಯೆಯಿಂದ ಅವರು ಹೊರಗಡೆ ಇರೋ ನಾಯಿಗಳನ್ನ ಇಷ್ಟಪಡ್ತಿರ್ತಾರೆ ಅಥವಾ ಬೇರೆ ನಾಯಿಗಳನ್ನ ಇಷ್ಟಪಡ್ತಿರ್ತಾರೆ. ಹಂಗಂದಿದ್ ಮಾತ್ರಕ್ಕೆ ಅವರೆಲ್ಲ ಕೆಟ್ಟೋರು ಅಂತಲ್ಲ. ನೀವು ಪೆಟ್ ಪೇರೆಂಟ್ಸ್ ಆಗಿ ಆ ಒಂದು ಜವಾಬ್ದಾರಿನ ತಕೊಂಡು ಅದಕ್ಕೆ ಮಾತು ಬರಲ್ಲ, ಬರೀ ಭಾವನೆಗಳು ಅರ್ಥ ಆಗತ್ತೆ. ಅದಕ್ಕೆ ಏನು ಆರಾಮಾಗಿಲ್ವಾ, ಸ್ವಲ್ಪ ಸಪ್ಪಗಿದ್ರೆ ಏನೋ ಹುಷಾರಿಲ್ವೇನೋ, ಅಥವಾ ಸುಮ್ಮನೆ ಆರಾಮಾಗಿ ಸ್ವಲ್ಪ ಏನಾದ್ರೂ ನೋವಾದ್ರೆ ನಮ್ಗೆ ಅಂದ್ರೆ ನಿಮ್ಗೆ ಪೇರೆಂಟ್ಸ್ಗೆ ಅದನ್ನ ತಡ್ಕೊಳಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀರಿ. ನಾನ್ ನೋಡಿದೀನಿ ಎಷ್ಟೊಂದ್ ಜನ ಪೇರೆಂಟ್ಸ್ ನನ್ನ ಕರಿಯರ್ ಅಲ್ಲಿ, ನಾನು ಟ್ರೈನರ್ ಆಗಿ ಬಿಹೇವಿಯರಿಸ್ಟ್ ಆಗಿ ನನ್ನ ಕರಿಯರ್ ಅಲ್ಲಿ ಅಂದಾಜೆ ಮಾಡಕ್ಕಾಗ್ದಿರೋಂಥ ಪ್ರೀತಿಗಳನ್ನ ನೀವು ಪೇರೆಂಟ್ಸ್ ಕೊಟ್ಟಿದ್ದೀರಿ. ನಾನು ಅದನ್ನ ವಿಟ್ನೆಸ್ ಕೂಡ ಮಾಡಿದೀನಿ. ಅದಕ್ಕೇನಾದ್ರೂ ಸ್ವಲ್ಪ ನೋವಾಯ್ತು ಅಂದ್ರೆ ಕೆಲವು ಸಲ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಾದ್ರೆ ಎಷ್ಟೋ ಜನ ಕೂತ್ಕೊಂಡು ಅಲ್ಲೇ ಕಣ್ಣೀರ್ ಹಾಕಿರೋದನ್ನ ನಾನು ವಿಟ್ನೆಸ್ ಮಾಡಿದೀನಿ. ನೀವೆಲ್ಲರೂ ನಿಜವಾದ ಪೆಟ್ ಪೇರೆಂಟ್ಸ್. ನಾನು ನಿಮ್ಗಳಿಂದ ಒಂದಷ್ಟು ವಿಷಯನ ಕಲ್ತ್ಕೊಂಡು ಮತ್ತೆ ನಿಮ್ಗಳಿಗೆ ಇನ್ನೊಂದು ಸ್ವಲ್ಪ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿಲಿ ನೀವೆಲ್ಲ ನನಗೆ ಸಾಥ್ ಕೊಟ್ಟಿದ್ದೀರಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. If you are lucky, a dog will come into your life, steal your heart, and change everything. ಸ್ವಲ್ಪ ಸಮಸ್ಯೆಯಿಂದ ಅವರು ಹೊರಗಡೆ ಇರೋ ನಾಯಿಗಳನ್ನ ಇಷ್ಟಪಡ್ತಿರ್ತಾರೆ ಅಥವಾ ಬೇರೆ ನಾಯಿಗಳನ್ನ ಇಷ್ಟಪಡ್ತಿರ್ತಾರೆ. ಹಂಗಂದಿದ್ ಮಾತ್ರಕ್ಕೆ ಅವರೆಲ್ಲ ಕೆಟ್ಟೋರು ಅಂತಲ್ಲ. ನೀವು ಪೆಟ್ ಪೇರೆಂಟ್ಸ್ ಆಗಿ ಆ ಒಂದು ಜವಾಬ್ದಾರಿನ ತಕೊಂಡು ಅದಕ್ಕೆ ಮಾತು ಬರಲ್ಲ, ಬರೀ ಭಾವನೆಗಳು ಅರ್ಥ ಆಗತ್ತೆ. ಅದಕ್ಕೆ ಏನು ಆರಾಮಾಗಿಲ್ವಾ, ಸ್ವಲ್ಪ ಸಪ್ಪಗಿದ್ರೆ ಏನೋ ಹುಷಾರಿಲ್ವೇನೋ, ಅಥವಾ ಸುಮ್ಮನೆ ಆರಾಮಾಗಿ ಸ್ವಲ್ಪ ಏನಾದ್ರೂ ನೋವಾದ್ರೆ ನಮ್ಗೆ ಅಂದ್ರೆ ನಿಮ್ಗೆ ಪೇರೆಂಟ್ಸ್ಗೆ ಅದನ್ನ ತಡ್ಕೊಳಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀರಿ. ನಾನ್ ನೋಡಿದೀನಿ ಎಷ್ಟೊಂದ್ ಜನ ಪೇರೆಂಟ್ಸ್ ನನ್ನ ಕರಿಯರ್ ಅಲ್ಲಿ, ನಾನು ಟ್ರೈನರ್ ಆಗಿ ಬಿಹೇವಿಯರಿಸ್ಟ್ ಆಗಿ ನನ್ನ ಕರಿಯರ್ ಅಲ್ಲಿ ಅಂದಾಜೆ ಮಾಡಕ್ಕಾಗ್ದಿರೋಂಥ ಪ್ರೀತಿಗಳನ್ನ ನೀವು ಪೇರೆಂಟ್ಸ್ ಕೊಟ್ಟಿದ್ದೀರಿ. ನಾನು ಅದನ್ನ ವಿಟ್ನೆಸ್ ಕೂಡ ಮಾಡಿದೀನಿ. ಅದಕ್ಕೇನಾದ್ರೂ ಸ್ವಲ್ಪ ನೋವಾಯ್ತು ಅಂದ್ರೆ ಕೆಲವು ಸಲ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಾದ್ರೆ ಎಷ್ಟೋ ಜನ ಕೂತ್ಕೊಂಡು ಅಲ್ಲೇ ಕಣ್ಣೀರ್ ಹಾಕಿರೋದನ್ನ ನಾನು ವಿಟ್ನೆಸ್ ಮಾಡಿದೀನಿ. ನೀವೆಲ್ಲರೂ ನಿಜವಾದ ಪೆಟ್ ಪೇರೆಂಟ್ಸ್. ನಾನು ನಿಮ್ಗಳಿಂದ ಒಂದಷ್ಟು ವಿಷಯನ ಕಲ್ತ್ಕೊಂಡು ಮತ್ತೆ ನಿಮ್ಗಳಿಗೆ ಇನ್ನೊಂದು ಸ್ವಲ್ಪ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿಲಿ ನೀವೆಲ್ಲ ನನಗೆ ಸಾಥ್ ಕೊಟ್ಟಿದ್ದೀರಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಏನಾದರೂ ಇನ್ಫಾರ್ಮೇಶನ್ ಪೇರೆಂಟ್ಸ್ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರಿಗೆ ಚಾನಲ್ನ ಶೇರ್ ಮಾಡಿ. ನನಗೆ ತುಂಬಾ ಜನ ಕೇಳ್ತಿದ್ದಾರೆ, ನಮಗೆ ಪಪ್ಪಿನ ತಂದಾಗ ಮನೆಯಲ್ಲಿ ಹೆಂಗ್ ಸಾಕೋಬೇಕು ಮತ್ತೆ ಸುಸು ಪಾಟಿ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಇವತ್ತು ಅಗೈನ್ ಬಂದಿದ್ದೀನಿ. ಸುಸು ಪಾಟಿ ಟ್ರೈನಿಂಗ್ ನ ನಾವು ಹೇಗೆಲ್ಲ ಮಾಡಬೇಕು. ನಾನು ನಿಮ್ಗೆ ವೆರಿ ಸೆಕೆಂಡ್ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ಕೊಟ್ಟಿದ್ದೆ ಹೆಂಗೆ ಸುಸು ಮತ್ತೆ ಪಾಟಿ ಟ್ರೈನಿಂಗ್ ನ ಮಾಡಬೇಕು ಅಂತ. ಮತ್ತೆ ಇವತ್ತು ಅದೇ ವಿಷಯ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ಮೇ ಬಿ ನಿಮ್ಗೆ ವಿಡಿಯೋನ ಸ್ಕಿಪ್ ಮಾಡ್ತಾ ಹೋದ್ರೆ ನಿಮ್ಗೆ ಇನ್ಪುಟ್ ಸಿಗಲ್ಲ. ನಾನು ತುಂಬಾ ಜನ ಪೇರೆಂಟ್ಸ್ ಹತ್ರ ಕೇಳಿದ್ದೀನಿ, ನಾವು ಹೋಗೋದಕ್ಕಿಂತ ಮುಂಚೆನೆ ಸ್ಪ್ರೇಗಳನ್ನ ತಗೊಂಡಿರ್ತೀರಾ, ಮ್ಯಾಟ್ಗಳನ್ನ ತಗೊಂಡಿರ್ತೀರಾ, ಕೆಲವರು ಕೆಲಸ ಮಾಡ್ತಿರುತ್ತೆ, ಯೂಶುವಲ್ ಆಗಿ ಕೆಲಸ ಮಾಡೋದಿಲ್ಲ. ಕಾರಣ ಬೇರೆ ಬೇರೆ ಇದೆ. ನಾವು ಯಾರನ್ನು ಡಿಪ್ರಮೋಟ್ ಮಾಡೋಕ್ಕಾಗ್ಲಿ ಅಥವಾ ಬೇರೆ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಹೇಳಕ್ಕಾಗ್ಲಿ ನಾನು ಬಂದಿಲ್ಲ. ಆಸ್ ಅ ಪೇರೆಂಟ್ಸ್ ನೀವೇನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗಿ. ಯಾವುದೇ ಒಂದು ಮರಿನ ನೀವು ತಾಯಿಯಿಂದ ಒಂದು 30-35 ದಿನದಲ್ಲಿ ನೀವೇನಾದ್ರೂ ಅದನ್ನ ಸಪರೇಟ್ ಮಾಡಿದ್ರೆ ಅದಕ್ಕೆ ಕಂಡೀಷನ್ಸ್ ಗೊತ್ತಿರಲ್ಲ. ಎಲ್ಲಿ ಉಚ್ಚೆ ಮಾಡ್ಬೇಕು, ಎಲ್ಲಿ ಕಕ್ಕ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಬ್ಲಾಡರ್ ಟ್ರಿಗರ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಏನ್ ಮಾಡುತ್ತೆ ಅಂದ್ರೆ ಉಚ್ಚೆ ಕಕ್ಕ ಮಾಡ್ಬಿಡುತ್ತೆ ಪೆಟ್ಟು. ವೆರಿ ಫಸ್ಟ್ ನೀವು ಮಾಡೋಕ್ಕಾಗಿರೋ ವಿಷಯ ಏನು ಅಂತಂದ್ರೆ, ಯಾವಾಗ ನೀವು ನಿಮ್ಮ ಮನೆಗೆ ನಾಯಿಗಳನ್ನ ತಗೊಂಡ್ಬರ್ತೀರಾ, ಮನೆಗೆ ತಂದಿದ್ ವೆರಿ ನೆಕ್ಸ್ಟ್ ಮಿನಿಟ್ ಎಲ್ಲಿ ಅದು ಉಚ್ಚೆ ಮಾಡ್ಬೇಕು ಆ ಜಾಗ ಕರ್ಕೊಂಡು ಹೋಗಿ ಅದಕ್ಕೆ ಬೌಂಡ್ರೀಸ್ ನ ಸೆಟ್ ಮಾಡಿ. ಹೆಂಗೆ ಬೌಂಡ್ರೀಸ್ ನ ಸೆಟ್ ಮಾಡೋದು? ಅಕಸ್ಮಾತ್ ನಿಮ್ಗೆ ಬಚ್ಚಲ್ ಮನೇಲಿ ಉಚ್ಚೆ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಇಲ್ಲ ಬಾಲ್ಕನಿಲಿ ಉಚ್ಚೆ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಅದನ್ನ ಮೊದಲು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿ.
ಅದು ನೀವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನೀವು ಆಸ್ ಅ ಪೇರೆಂಟ್ಸ್ ನೀವು ಸಮಯ ಕೊಡ್ದೇನೆ ಯಾವ ಪಪ್ಪಿದು ಸುಸು ಪಾಟಿ ಟ್ರೈನಿಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಒಬ್ಬ ಟ್ರೈನರ್ ಬಂದ್ರು ಅಷ್ಟೇ ನಿಮ್ಗೆ ಒಂದು ಅರ್ಧ ಗಂಟೆನೆಲ್ಲ 1 hour ಏನೋ ಇನ್ಪುಟ್ಸ್ ಕೊಡ್ಬೋದು, ಅಥವಾ 1 hour ಅಲ್ಲಿ ಏನಾದ್ರು ಪಪ್ಪಿ ಮಾಡಿದ್ರೆ ಮಾಡಿಸ್ಬೋದು ಅಷ್ಟೇ. ಅದನ್ನ ಬಿಟ್ಟು ನೀವು ಅದ್ರದ ಇನಿಷಿಯೇಟಿವ್ ತಗೊಳ್ಳೋವರೆಗೂ ಯಾವುದೇ ಕಾರಣಕ್ಕೂ ನಿಮ್ಗೆ ಸುಸು ಪಾಟಿ ಟ್ರೈನಿಂಗ್ ಸರಿ ಹೋಗೋದಿಲ್ಲ. ಸೊ ನೀವು ತಾಯಿಯಿಂದ ಮರಿನ ದೂರ ಅಂದ್ರೆ ಸಪರೇಟ್ ಮಾಡಿದ ತಕ್ಷಣನೇ ನೀವು ನಿಮ್ಮ ಮನೆಗೆ ತಂದಿದ್ದು ವೆರಿ ನೆಕ್ಸ್ಟ್ ಮಿನಿಟ್ ನೀವು ಅದು ಎಲ್ಲಿ ಉಚ್ಚೆ ಮಾಡಬೇಕು ಅಲ್ಲಿ ಕರ್ಕೊಂಡೋಗ್ಬಿಡಿ. ಸುಸು ಪಾಟಿ ಮಾಡುವಾಗ ಅದಕ್ಕೆ ಶಬ್ದಗಳು ಜಾಸ್ತಿ ಇರಬಾರ್ದು, ಅದನ್ನ ನೋಟಿಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಬಾಲ್ಕನಿಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ ಅಥವಾ ಬಚ್ಚಲ ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ, ಉಚ್ಚೆ ಮಾಡಕ್ ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ಉಚ್ಚೆ ಮಾಡೋ ಸಮಯಕ್ಕೆ ಏನಾದ್ರು ಜೋರಾಗಿ ಶಬ್ದ ಆಗೋದು ಅಥವಾ ಏನಾದ್ರು ಜೋರಾಗಿ ಏನಾದ್ರು ಓಡಾಡೋದು ಮಾಡಿದ್ರೆ ಏನಾದ್ರೆ ನಾಯಿ ಮರಿ ಭಯ ಪಟ್ಬಿಡುತ್ತೆ. ಆ ಎನ್ವೈರನ್ಮೆಂಟ್ ನನಗೆ ಸೇಫ್ ಅಲ್ಲ ಅಂತ ಅದು ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದೋಗುತ್ತೆ. ಅವಾಗ ಅದು ಉಚ್ಚೆ ಮಾಡೋದಿಲ್ಲ. ಹೌದು, ಉಚ್ಚೆ ಮಾಡಿಸ್ಬೇಕು ಅಂದ್ರೆ ನೀವು ಪ್ರತಿಯೊಂದು ಪಾಯಿಂಟ್, ನಾನು ಹೇಳೋ ಪಾಯಿಂಟ್ಸ್ ಬಹಳ ಕೇರ್ಫುಲ್ ಆಗಿ ನೀವು ಕೇಳಿಸ್ಕೊಂಡ್ರೆ ಮಾತ್ರನೇ ನೀವು ಆರಾಮಾಗಿ ನಿಮ್ ಪೆಟ್ನ ಒಂದ್ 2-3 ದಿನದಲ್ಲಿ ನೀವು ಆರಾಮಾಗಿ ಇನಿಷಿಯಲ್ ಡೇಸ್ ಅಲ್ಲೇ ನೀವು ಅದನ್ನ ಕನ್ವರ್ಟ್ ಮಾಡ್ಕೊಬಿಡ್ಬೋದು. ಎಲ್ಲಿ ಉಚ್ಚೆ ಮಾಡಿಸ್ಬೇಕು ಆ ಜಾಗಕ್ಕೆ ಕರ್ಕೊಂಡೋಗಿ, ಆ ಜಾಗಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ನೀವು ಅದ್ರ ಹತ್ರ ಮಾತಾಡಂಗಿಲ್ಲ, ಅದನ್ನ ನೋಡಂಗಿಲ್ಲ, ಅದನ್ನ ಮುಟ್ಟಂಗಿಲ್ಲ. ನಿಮ್ಮನ್ನೇ ನೋಡ್ತಾ ಇದ್ರೆ ಸ್ನಿಫ್ ಮಾಡಲ್ಲ, ನೀವು ಮಾತಾಡಿಸ್ತಾ ಇದ್ರೆ ಕೇಳಿಸ್ಕೊತಾ ಇರುತ್ತೆ, ನೀವು ಅದು ಸ್ನಿಫ್ ಮಾಡಲ್ಲ, ಸ್ನಿಫ್ ಮಾಡಿಲ್ಲ ನಾನು ಉಚ್ಚೆ ಮಾಡಲ್ಲ. ಸೊ ಅದನ್ನ ಆರಾಮಾಗಿ ಬಿಡಿ, ಶಬ್ದ ಒಂಚೂರು ಕಮ್ಮಿ ಇರಂಗ್ ನೋಡ್ಕೊಳ್ಳಿ. ಇದು ಮನೆ ಒಳಗಡೆ ಇಂಡೋರ್ ಅಲ್ಲಿ ಮಾಡಿಸ್ಬೇಕು. ಅಂದ್ರೆ ಔಟ್ಡೋರ್ ಅಲ್ಲಿ ಮಾಡಿಸ್ಬೇಕು ಅಂದ್ರೆ ನಿಮ್ಗೆ ಯಾವ ಜಾಗದಲ್ಲಿ ನಾಯಿ ಮರಿ ಉಚ್ಚೆ ಮಾಡ್ಬೇಕು ಆ ಜಾಗಕ್ಕೆ ಫ್ರೀಕ್ವೆಂಟ್ ಆಗಿ ಕರ್ಕೊಂಡೋಗಿ. ನನ್ನ ಕೇಳಿದ್ರೆ ಪ್ರತಿಯೊಂದು ಗಂಟೆಗೆ ಒಂದ್ಸಲ ಕರ್ಕೊಂಡೋಗಿ ಅಂತೀನಿ. ಬರೀ 5 minutes ಹಿಂಗೋಗಿ ಹಿಂಗ್ ಬನ್ನಿ, ಹಿಂಗೋಗಿ ಹಿಂಗ್ ಬನ್ನಿ. ಅದಕ್ಕೆ ಬ್ಲಾಡರ್ ಇನ್ನೂ ಡೆವಲಪ್ ಆಗಿಲ್ದಿರೋದ್ರಿಂದ ತುಂಬಾ ಸಲ ಉಚ್ಚೆ ಮಾಡ್ತಾ ಇರುತ್ತೆ. ನೀವು ಅದನ್ನ ಕರ್ಕೊಂಡು ಹೋಗಿ ಅಲ್ಲಿ ಅದಕ್ಕೆ ಅಭ್ಯಾಸ ಮಾಡ್ಕೊಟ್ರೆ ಅದು ಅಲ್ಲಿ ಅದೇ ಜಾಗದಲ್ಲೇ ಉಚ್ಚೆ ಮಾಡಕ್ ಶುರು ಮಾಡುತ್ತೆ. ಒಂದ್ಸಲ ಅಭ್ಯಾಸ ಆದ್ರೆ ನೆಕ್ಸ್ಟ್ ನೀವು ಕರ್ಕೊಂಡು ಹೋಗೋರ್ಗು ತಡ್ಕೊಳುತ್ತೆ. ಆಮೇಲೆ ನೀವು ಉಚ್ಚೆ ಮಾಡಿಸ್ತೀರಿ ಅನ್ನೋಂಗಿದ್ರೆ ಏನಾದ್ರೂ ಒಂದು ಹೈ ವ್ಯಾಲ್ಯೂ ಟ್ರೀಟ್ ತಗೊಂಡೋಗಿ, ಏನೋ ಬಿಸ್ಕೆಟ್ ತಗೊಂಡೋಗ್ಬೇಡಿ, ಅದ್ರ ಊಟ ತಗೊಂಡೋಗ್ಬೇಡಿ. ಅದ್ರ ಜೊತೆ ಅಸೋಸಿಯೇಟ್ ಮಾಡಿದ್ರೆ ಮತ್ತೆ ನಿಮ್ಗೆ ಊಟ ಕೊಡ್ತಾ ಇದೀರ ಅಂದಾಗ ನೀವು ಉಚ್ಚೆ ಮಾಡಕ್ ಹೇಳ್ತಾ ಇದೀರೇನೋ ಅಂತ ಅನ್ಕೊಂಡು ನಾ ಏನ್ ಮಾಡುತ್ತೆ ಎಲ್ಲಾ ಕಡೆನೂ ಉಚ್ಚೆ ಮಾಡ್ಬಿಡುತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ, ಯೂಶುವಲ್ ಆಗಿ 90% ನಾಯಿಗಳು ನಿಮ್ಮ ಮುಂದೆನೆ ಉಚ್ಚೆ ಮಾಡೋ ಕಾರಣ ಏನು ಅಂದ್ರೆ ನಿಮ್ ಅಟೆನ್ಷನ್ ಸೀಕಿಂಗ್ಗೋಸ್ಕರ ಉಚ್ಚೆ ಮಾಡುತ್ತೆ, ಮಾಡುತ್ತೆ. ನೀವು ಯಾಕೆಂದ್ರೆ ನಾನು ನೋಡಿದೀನಿ, ಹೇಯ್ ಇಲ್ಲಿ ಉಚ್ಚೆ ಮಾಡಿದ್ಯಾ, ಯಾರು ಕ್ಲೀನ್ ಮಾಡ್ತಾರೆ ನೋಡಿ ಇಲ್ಲಿ ಹೆಂಗ್ ಮಾಡಿದ್ಯಾ ಅಂತ ಅದನ್ನ ಅಡ್ರೆಸ್ ಮಾಡ್ತಾ ಇರ್ತೀರಾ ನೀವು. ಸೊ ನಾಯಿ ಅದನ್ನ ಎಂಜಾಯ್ ಮಾಡ್ತಾ ಇರುತ್ತೆ, ಅಥವಾ ನಿಮ್ ಪೆಟ್ ಅದನ್ನ ಎಂಜಾಯ್ ಮಾಡ್ತಾ ಇರುತ್ತೆ. ನನಗೆ ಅಟೆನ್ಷನ್ ಸಿಕ್ತು ಅಂತ ಅದು ಖುಷಿ ಪಡುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಉಚ್ಚೆ ಮಾಡಿದ್ರೆ ನನ್ನ ಕೇಳಿದ್ರೆ ಅದ್ರ ಮುಂದೆ ಕ್ಲೀನು ಮಾಡಬೇಡಿ ಅಂತೀನಿ. ಅದನ್ನ ನೀವು ಸಪರೇಟ್ ಆಗಿ ನೀವು ಅದು ಇಲ್ದೇ ಇರುವಾಗ ಅಥವಾ ಅದು ಕಣ್ಣು ಕಾಣಿಸ್ತಾ ಇರಂಗೆ ನೀವು ಅದನ್ನ ಕ್ಲೀನ್ ಮಾಡಿದ್ರೆ ಬಹಳ ಒಳ್ಳೇದು. ಇನ್ ಕೇಸ್ ಮಾಡ್ಬಿಟ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಮನೆನ ಒರೆಸುವಾಗ ಆಪಲ್ ಸೀಡರ್ ವೆನಿಗರ್ ತಗೊಳ್ಳಿ. ಡೈಲ್ಯೂಷನ್ ಬಂದು ಅರ್ಧ ಲೀಟರ್ ನೀರಿಗೆ 2 ಕ್ಯಾಪ್ ವೆನಿಗರ್. ನಿಮ್ ಮನೆಗೆ ಒಂದ್ 2 ಲೀಟರ್ ನೀರ್ ಬೇಕು ಸುಮ್ನೆ ಮೇಲ್ಗಡೆ ಒಂದು ಮಾಸ್ಕ್ ಮಾಡೋದಕ್ಕೆ ಅನ್ನೋಂಗಿದ್ರೆ ಅದ್ರ ಮೇಲೆ ನೀವು 8 ಕ್ಯಾಪ್ ವೆನಿಗರ್ನ ಹಾಕೊಂಡು ನೀವು ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಕನ್ಸಿಸ್ಟೆನ್ಸಿ ಬಿಡಬಾರ್ದು. ಕನ್ಸಿಸ್ಟೆನ್ಸಿ ನೀವು ಹೊರಗಡೆ ಕರ್ಕೊಂಡು ಹೋಗೋದನ್ನ ಅಥವಾ ಅದು ಎಲ್ಲಿ ಉಚ್ಚೆ ಮಾಡ್ಬೇಕು ಅಲ್ಲಿ ಕರ್ಕೊಂಡು ಹೋಗೋದನ್ನ ನಿಲ್ಸಿದ್ರೆ ಪೆಟ್ಟು ಉಚ್ಚೆ ಎಲ್ಲಾ ಕಡೆನೂ ಮಾಡಕ್ ಶುರು ಮಾಡುತ್ತೆ. ಇಲ್ಲ ನಿಮ್ಗೆ ಇನ್ನೂ ಒಂದು ಸ್ಟೆಪ್ ಏನು ಅಂದ್ರೆ, ನಿಮ್ಗೆ ಸಾಧ್ಯವಾದ್ರೆ ಒಂದು ಕೇಜ್ನ ಕೊಂಡ್ಕೊಳ್ಳಿ. ಕೇಜ್ ಅಥವಾ ಬೌಂಡ್ರಿನೋ ಒಂದು ಇದು ಬರುತ್ತೆ, ಅದು ಗೇಟ್ ತರ ಬರುತ್ತಲ್ಲ, ಅದನ್ನ ಬೇಕಾದ್ರೂ ನೀವು ಕೊಂಡ್ಕೋಬಹುದು. ಅದನ್ನ ಕೊಂಡ್ಕೊಂಡು ಪೆಟ್ನ ಅದ್ರೊಡೆ ಇಟ್ಕೊಂಡು ಅದ್ರೊಡನೆ ಇಟ್ಟು ಪ್ರತಿ 1 ಗಂಟೆಗೆ ಅಥವಾ 1.5 ಗಂಟೆಗೆ ಒಂದ್ಸಲ ಅದನ್ನ ಎಲ್ಲಿ ಉಚ್ಚೆ ಮಾಡ್ಬೇಕು ಅಲ್ಲಿ ಕರ್ಕೊಂಡು ಹೋಗಕ್ ಶುರು ಮಾಡಿದ್ರು ನಿಮ್ಗೆ ಈಸಿಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಮ್ಯಾಟ್ ಮೇಲೆ ಏನಾದ್ರು ಮಾಡ್ತಾ ಇದ್ರೆ, ಮ್ಯಾಟ್ ಮೇಲೆ ಏನಾದ್ರು ಮಾಡ್ತಾ ಇದ್ರೆ ಆ ಮ್ಯಾಟ್ನೇ ಸ್ವಲ್ಪ ನಿಮ್ಗೆ ಬೇಕಾಗಿರೋ ಜಾಗಕ್ಕೆ ಸ್ವಲ್ಪನೇ ಮೂವ್ ಮಾಡ್ಬಿಡಿ. ಅವಾಗ ನಿಮ್ಗೆ ಈಸಿಯಾಗಿ ಅದು ಕನ್ವರ್ಟ್ ಆಗ್ಬಿಡುತ್ತೆ. ಒಂದೇ ದಿನ ಅಲ್ಲ, ನಿಮ್ಗೆ ಅದು ನಿಮ್ಗೆ ಇರೋ ಜಾಗದಿಂದ ಹೋಗ್ಬೇಕಾಗಿರೋ ಜಾಗಕ್ಕೆ ಒಂದು ವಾರ ಆಗ್ಲಿ ಪರವಾಗಿಲ್ಲ. ಮತ್ತೆ ಮಿಕ್ಕಿದ್ದ ಮ್ಯಾಟ್ಗಳನ್ನ ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಮನೆಯಲ್ಲಿ ಮ್ಯಾಟ್ಗಳು ಒಂದು ಅಥವಾ 2 ಮ್ಯಾಟ್ ಇಟ್ಕೊಳ್ಳಿ. ಅವಾಗ ಅದು ಎಲ್ಲಿ ಕಮ್ಮಿ ಜಾಗದಲ್ಲಿ ಮಾಡಕ್ ಶುರು ಮಾಡುತ್ತೆ. ಸೊ ಅದನ್ನ ಈಸಿಯಾಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು. ಏನಾಗುತ್ತೆ ಅಂದ್ರೆ, ಸುಸು ಪಾಟಿ ಆರಾಮಾಗಿ ನಮ್ಗೆ ಏನು ಸಮಸ್ಯೆ ಇಲ್ಲ ಹೊರಗಡೆ ಮಾಡ್ತಾ ಇದೆ ಅಂದ್ರೆ ಗುಡ್. ಅಕಸ್ಮಾತ್ ನಿಮ್ಗೇನಾದ್ರೂ ನಾಯಿ ಮನೇಲಿ ಎಲ್ಲಾ ಕಡೆ ಉಚ್ಚೆ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ದಯವಿಟ್ಟು, ನನ್ಗೆ ಗೊತ್ತು ಪೇರೆಂಟ್ಸ್ ಸಿಕ್ಕಾಬಟ್ಟೆ ಹಿಂಸೆ ಆಗ್ತಿರತ್ತೆ, ಮನೇಲಿ ಇರಕ್ಕಾಗಲ್ಲ, ಅದೇ ಸ್ಮೆಲ್ಲು, ಇಲ್ಲ ನಾಯಿನೂ ಇಟ್ಕೊಂಡಂಗೂ ಅಲ್ಲ, ನಾಯಿನ ಕೊಟ್ಟಂಗೂ ಅಲ್ಲ, ಮತ್ತೆ ಅದಕ್ಕೆ ಬೈದಂಗೂ ಅಲ್ಲ, ಅದಕ್ಕೆ ಹೊಡೆದಂಗೂ ಅಲ್ಲ. ಕೆಲವ್ರು ಹೊಡಿತಾರೆ, ಕೆಲವ್ರು ಬೈತಾರೆ, ಇಟ್ಸ್ ಓಕೆ. ಕ್ಲೀನ್ ಮಾಡೋರು ಅವರೇ ಆಗಿರೋದ್ರಿಂದ ಎಮೋಷನ್ಸ್ ನ ತೋರಿಸ್ತಾರೆ.
ದಯವಿಟ್ಟು ಹಂಗೆ ಮಾಡಬೇಡಿ. ಅದಕ್ಕೇನು ಗೊತ್ತಿರಲ್ಲ, ನಾವೇನೇನೆಲ್ಲ ಕಲಿಸ್ತಾ ಹೋಗ್ತೀವಿ ಅದನ್ನೆಲ್ಲ ಕಲಿತಾ ಹೋಗುತ್ತೆ. ಒಡೆಯೋದು ಬಡಿಯೋದ್ರಿಂದ ಅಥವಾ ಬೈಯೋದ್ರಿಂದ ಇನ್ನೂ ಅದರ ಬಿಹೇವಿಯರ್ ಹಾಳಾಗತ್ತೆ ಹೊರತು ಸರಿ ಎಂದು ಹೋಗೋದಿಲ್ಲ. ಹಂಗಾಗಿ ಇವೆಲ್ಲ ಇನ್ಪುಟ್ಸ್ ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೂ ಕೆಲವರು ಕೇಳಿದಾರೆ ನನಗೆ, ಸುಸು ಮಾಡುತ್ತೆ, ನಾಯಿ ಲಿಕ್ ಮಾಡಕ್ ಶುರು ಮಾಡುತ್ತೆ, ಪಾಟಿ ಮಾಡುತ್ತೆ, ಅದನ್ನೇ ತಿನ್ನಕ್ ಶುರು ಮಾಡುತ್ತೆ. ಹೌದು, ಮೊದಲನೇದು ಅದಕ್ಕೆ ಒಂದು 2-3 ಕಾರಣ ಅಂತ ಇಟ್ಕೊಳ್ಳಿ. ಒಂದು ಮೆಡಿಕಲ್ ಸಮಸ್ಯೆ ಇರ್ಬೋದು, ಅಥವಾ ಆಂಗ್ಸೈಟಿ ಇಶ್ಯೂ ಇರ್ಬೋದು, ಅಥವಾ ಟೇಸ್ಟ್ ಇರ್ಬೋದು. ಹೌದು, ಸಮ್ ಮಿನರಲ್ಸ್ ಕೊರತೆ ಆದ್ರೂ ನಾಯಿ ಪಾಟಿ ತಿನ್ನಕ್ ಶುರು ಮಾಡುತ್ತೆ. ಸೊ ಅದಕ್ಕೆ ಮಿನರಲ್ಸ್ ಏನ್ ಮೆಡಿಸಿನ್ ನಿಮ್ ಡಾಕ್ಟರ್ ಏನು ಹೇಳ್ತಾರೋ, ನಾನು ಯಾವ ಮೆಡಿಸಿನ್ ಹೇಳೋದಿಲ್ಲ, ಸಮಸ್ಯೆ ಹೇಳ್ತೀನಿ ಅಷ್ಟೇ. ನೀವು ಅದಕ್ಕೆ ಬೇಕಾಗಿರುವಂತ ಮೆಡಿಸಿನ್ ನಿಮ್ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ನೀವು ತಗೋಬಹುದು. ಅದು ಅನ್ಯೂಶುವಲ್ ಅಂತ ಕೇಳಿದ್ರೆ ಇಲ್ಲ, ಯೂಶುವಲ್ಲೇ 100ರಲ್ಲಿ ಒಂದು 100 ನಾಯಿ ಮರಿಲಿ ಒಂದು 40 ನಾಯಿ ಮರಿ ಮಾಡ್ತವೆ. ಅದಕ್ಕೆ ಯಾವ್ದು ಮಿನರಲ್ಸ್ ಇಂಬ್ಯಾಲೆನ್ಸ್ ಆಗಿದೆಯಾ ಅಥವಾ ವೈಟಮಿನ್ಸ್ ಇಂಬ್ಯಾಲೆನ್ಸ್ ಆಗಿದೆಯಾ ಅದಕ್ಕೆ ತಕ್ಕಂಗಿರೋಂತ ಒಂದು ಮೆಡಿಸಿನ್ ತಗೊಂಡ್ಬಂದು ನೀವು ಕೊಟ್ರೆ ಅದು ಕಮ್ಮಿ ಆಗುತ್ತೆ. ಅಥವಾ ಕೆನೈನ್ ಪೆಪ್ಪರ್ ಪೌಡರ್ ಅಂತ ಬರುತ್ತೆ, ಅದನ್ನ ನೀವು ಪಾಟಿ ಮೇಲೆ ಅಥವಾ ಸುಸು ಮೇಲೆ ಸ್ಪ್ರೇ ಮಾಡಿದ್ರೆ, ಅದನ್ನ ನೀವು ಹಾಕಿದ್ರೆ ಅದನ್ನ ತಿನ್ನೋದನ್ನ ನಿಲ್ಸುತ್ತೆ. ಆಮೇಲೆ ಅಟೆನ್ಷನ್ ಕೊಡಬಾರ್ದು, ಅಥವಾ ನೀವು ಅದು ಮಾಡಿದ ತಕ್ಷಣ ಕ್ಲೀನ್ ಮಾಡ್ಬಿಡಿ. ಇದು ನಿಮ್ಗೆ ಈಸಿ ಮೆಥಡ್. ಒಂದು ಮೆಡಿಸನ್ ಅಥವಾ ಕೆನೈನ್ ಪೆಪ್ಪರ್ ಪೌಡರ್, ಅಥವಾ ಮಾಡಿದ ತಕ್ಷಣ ಕ್ಲೀನ್ ಮಾಡೋದು. ನೀವು ನಿಮ್ ನಾಯಿ ಮರಿನ ಸೂಪರ್ವೈಸ್ ಮಾಡೋದು ಬಹಳ 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 ಇಂಪಾರ್ಟೆಂಟ್. ಕೆಲವು ನಾಯಿಗಳನ್ನ ನೋಡಿದೀನಿ, ಸಗಣಿ ತಿನ್ನುತ್ತೆ, ಹಸು ಸಗಣಿ ತಿನ್ನುತ್ತೆ. ಇದನ್ನೆಲ್ಲ ಮಾಡುವಾಗ, ಆಮೇಲೆ ನೀವು ಇದನ್ನೆಲ್ಲ ಮಾಡಬಾರ್ದು ಅಂದ್ರೆ ಒಂದು ಕಮಾಂಡ್ ಕಲ್ಸ್ಕೊಡಿ. ಏನ್ ಕಮಾಂಡ್ ಅಂದ್ರೆ ಲೀವ್ ಇಟ್. ಲೀವ್ ಅಂದ್ರೆ ನೀವು ಊಟನ ಇಟ್ಟಿದ್ರು ಮುಟ್ಬಾರ್ದು. ಅದ್ ಏನಾಗುತ್ತೆ ಅಂದ್ರೆ ಒಂದು ಡಿಸಿಪ್ಲಿನ್ ಕಲಿಸ್ತಾ ಹೋಗುತ್ತೆ. ಡಿಸಿಪ್ಲಿನ್ ಕಲಿಬೇಕು ನಾಯಿ. ಡಿಸಿಪ್ಲಿನ್ ಕಲ್ತಿಲ್ಲ ಅಂದ್ರೆ ನಮ್ ಜೊತೆ ಸರ್ವೈವ್ ಆಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನೀವೇನಾದ್ರೂ ಸುಸು ಪಾಟಿಗೆ ಏನಾದ್ರು ರಿವಾರ್ಡ್ ಮಾಡ್ತಾ ಇದ್ದೀರಾ ಅನ್ನೋಂಗಿದ್ರೆ ಆ ವರ್ಬಲ್ಸ್ ಬಹಳ ಬಹಳ ಇಂಪಾರ್ಟೆಂಟ್. ಗುಡ್ ಬಾಯ್ ಹೇಳ್ಬೇಡಿ, ಗುಡ್ ಗರ್ಲ್ ಹೇಳ್ಬೇಡಿ. ಸೊ ಅದೇನ್ ಅರ್ಥ ಆಗುತ್ತೆ ಅಂದ್ರೆ, ಅದಕ್ಕೆ ಸುಸು ಪಾಟಿ ಮಾಡೋವಾಗ ನೀವು ಗುಡ್ ಬಾಯ್ ಹೇಳ್ತಾ ಇದೀರಾ ಅಂದ್ರೆ, ನೆಕ್ಸ್ಟ್ ಗುಡ್ ಬಾಯ್ ಹೇಳುವಾಗ ನೀವು ಸುಸು ಪಾಟಿ ಮಾಡಕ್ ಹೇಳ್ತಾ ಇದೀರಾ ಅಂತ ನಾಯಿ ಅಸೋಸಿಯೇಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಬಹಳ ಬಹಳ ಇಂಪಾರ್ಟೆಂಟ್. ನೀವು ಸುಸು ಪಾಟಿ ಮಾಡುವಾಗ ಗುಡ್ ಬಾಯ್ ಗುಡ್ ಗರ್ಲ್ ಹೇಳ್ಬೇಡಿ. ಏನ್ ಬೇಕಾದ್ರೂ ವರ್ಬಲ್ ಹೇಳಿ, ಆ ವರ್ಬಲ್ ನ ಬರೀ ಆ ಕೆಲ್ಸಕ್ಕೆ ಮಾತ್ರ ಉಪಯೋಗಿಸಿ. ನಿಮ್ಗೆ ಏನಾಗುತ್ತೆ ಅಂದ್ರೆ, ಈಗ ನೀವು ಕಲಿಸ್ತಾ ಆ ಫ್ರೀಕ್ವೆನ್ಸಿ ಕಮ್ಮಿ ಅಂದ್ರೆ, ನಾಯಿಗೆ ಬ್ಲಾಡರ್ ಡೆವಲಪ್ ಆದಂಗೆ ಸುಸು ಪಾಟಿ ಮಾಡೋ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಅವಾಗ ನಾಯಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಅವರ್ ಲೇಟ್ ಆದ್ರೂ ನಿಮ್ಗೋಸ್ಕರ ಕಾಯುತ್ತೆ, ಕರ್ಕೊಂಡು ಹೋಗ್ತಾರೆ ಅಂತ. ನನ್ನ ಕೇಳೋದಾದ್ರೆ, ನೀವು ನಿಮ್ ಬಚ್ಚಲ ಮನೆಯಲ್ಲಿ ಪ್ರೈಮರಿ ಸುಸು ಪಾಟಿ ಟ್ರೈನಿಂಗ್ ನ ಮಾಡ್ಕೊಳ್ಳಿ. ಆಪ್ಷನಲ್ ಆಗಿ ಹೊರಗಡೆ ಇಟ್ಕೊಳ್ಳಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಕೆಲವ್ರಿಗೆ ಫ್ರೀಕ್ವೆಂಟ್ ಆಗಿ ಕರ್ಕೊಂಡು ಹೋಗಲ್ಲ. ಅಲ್ಲಿವರೆಗೂ ನಾಯಿ ಬೆಳೆದ್ಮೇಲೆ ಏನಾಗುತ್ತೆ, ಬ್ಲಾಡರ್ ನ ಕಂಟ್ರೋಲ್ ಮಾಡ್ಕೋಕ್ ಶುರು ಆಗುತ್ತೆ. ಅವಾಗ ಅದಕ್ಕೆ ಬ್ಲಾಡರ್ ಸಮಸ್ಯೆ ಆಗ್ಬೋದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರಕ್ ಶುರು ಆಗುತ್ತೆ. ಸೊ ಹಂಗಾಗಿ ಪ್ರೈಮರಿ ನೀವು ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ ನಾಯಿ ಬಚ್ಚಲ ಮನೆಗೆ ಹೋಗಿ ಅಥವಾ ಬಾಲ್ಕನಿಗೆ ಹೋಗಿ ಉಚ್ಚಕಕ್ಕ ಮಾಡ್ಕೊಳ್ಳಿ. ನೀವಿದ್ರೆ ನೀವು ಕರ್ಕೊಂಡು ಹೋಗಿ, ಅದು ಅಲ್ಲಿ ಮಾಡುತ್ತೆ. ನೀವು ಅದಕ್ಕೆ ಅರ್ಜೆಂಟ್ ಆಗಿದೆ, ನೀವು ಕರ್ಕೊಂಡು ಹೋಗ್ತಾ ಇಲ್ಲ ಅಂದಾಗ ಅದು ಹೋಗಿ ನಿಮ್ಮ ರೆಸ್ಟ್ ರೂಮ್ ಅಲ್ಲೋ ಅಥವಾ ಬಾಲ್ಕನಿಯಲ್ಲೋ ನೀವು ಯಾವ ಜಾಗದಲ್ಲಿ ಅದಕ್ಕೆ ಕಲ್ಸ್ಕೊಟ್ಟಿರ್ತೀರೋ ಆ ಜಾಗದಲ್ಲಿ ಮಾಡ್ಕೊಳ್ಳಿ. ಕೆಲವು ಸಲ ಮಳೆ ಬರ್ತಾ ಇರುತ್ತೆ, ವಿಪರೀತ ಮಳೆ ಬರ್ತಾ ಇರುತ್ತೆ, ಕರ್ಕೊಂಡು ಹೋಗಲ್ಲ. ಇಲ್ಲ ನಿಮ್ಗೆ ಮೈ ಹುಷಾರಿರಲ್ಲ, ಅಥವಾ ನಿಮ್ಗೆ ಏನೋ ಕೆಲ್ಸದ ಬಿಸಿಲಿ ನೀವು ಕರ್ಕೊಂಡು ಹೋಗಕ್ಕಾಗಲ್ಲ. ಸೊ ಅವಾಗ ನಾಯಿ ನೀವು ಬರೋವರೆಗೂ ತಡ್ಕೊಂಡಿದ್ರೆ ಏನಾಗುತ್ತೆ, ಬೇಗ ಅದಕ್ಕೆ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರಕ್ ಶುರು ಆಗ್ಬಿಡುತ್ತೆ. ಸೊ ಹಂಗಾಗಿ ಪ್ರೈಮರಿ ಬಂದು ನಿಮ್ಮ ಮನೇಲೆ ಇಂಡೋರ್ ಅಲ್ಲೇ ಒಂದ್ ಜಾಗ ಇಟ್ಕೊಳ್ಳಿ. ಆಪ್ಷನಲ್ ಬಂದು ಹೊರಗಡೆ ಇಟ್ಕೊಳ್ಳಿ. ನೀವು ಕರ್ಕೊಂಡು ಹೋದ್ರೆ ಹೊರಗಡೆ ಮಾಡೇ ಮಾಡುತ್ತೆ, ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮನೆ ಒಳಗಡೆ ಮಾಡುತ್ತೆ. ಮನೆ ಒಳಗಡೆ ಅಂದ್ರೆ ಇನ್ ದ ಸೆನ್ಸ್ ನೀವು ಎಲ್ಲಿ ಡೆಡಿಕೇಟೆಡ್ ಆಗಿ ಜಾಗ ತೋರಿಸಿರ್ತೀರೋ ಅಲ್ಲಿ ಮಾಡಕ್ ಶುರುವಾಗುತ್ತೆ. ಸೊ ಇದಿಷ್ಟನ್ನ ನೀವು ಫಾಲೋ ಮಾಡ್ತಾ ಬಂದ್ರು ನಿಮಗೆ ಸುಸು ಪಾಟಿಗೆ ಸಂಬಂಧಪಟ್ಟಂಗೆ 99.9% ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪೇಷನ್ಸು, ಟೈಮು, ಕನ್ಸಿಸ್ಟೆನ್ಸಿ ಬಹಳ ಇಂಪಾರ್ಟೆಂಟ್. ನಿಮ್ಮ ಹತ್ರ ಸಮಯ ಇಲ್ಲ ಅಂದ್ರೆ ನಾಯಿನ ಪಾಟಿ ಟ್ರೈನಿಂಗ್ ಹೊರಗಡೆ ಮಾಡ್ಸೋಕ್ ಆಗೋದಿಲ್ಲ. ಕಾಲಿ ತುಚ್ಚೆ ಮಾಡುತ್ತೆ ಮನೆ ಒಳಗಡೆನೆ ಕೆಲವು ಪೆಟ್ಸು. ನಾನು ಅದನ್ನ ಅಬ್ಸರ್ವ್ ಮಾಡಿದೀನಿ. ಅದನ್ನು ಒಂದು ಮೇಜರ್ ಕನ್ಸರ್ನ್ ಅಂತ ಬರ್ತಾರೆ. ಸೊ ನೋಡಿ, ನಾಯಿ ಮನೇಲಿ ಉಚ್ಚೆ ಮಾಡ್ತಾ ಇದೆ, ಕಾಲೆತ್ತೇ ಉಚ್ಚೆ ಮಾಡ್ತಾ ಇದೆ, ನಿಮ್ ಸೋಫಾಗ್ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಏನಾಗಿದೆ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಶುರುವಾಗಿದೆ. ಮನೆಗೆ ಯಾರಾದ್ರೂ ಹೊಸಬ್ರು ಬಂದ ತಕ್ಷಣನೇ, ಮೊದಲು ಗಂಡ್ ಮಕ್ಳು ಬಂದ ತಕ್ಷಣ ಹೋಗಿ ಉಚ್ಚೆ ಮಾಡ್ತಾ ಇರುತ್ತೆ. ನೀವು ಕ್ಲೀನ್ ಮಾಡ್ತಾ ಇರ್ತೀರಾ, ಅದು ಅಗೈನ್ ಜಾಸ್ತಿ ಮಾಡುತ್ತೆ. ನಾಯಿ ಮಾರ್ಕ್ ಮಾಡ್ತಾ ಇರೋದೇ ಇದು ನನ್ನ ಟೆರಿಟರಿ ಅಂತ ಹೇಳೋದಕ್ಕೆ. ನೀವೇನ್ ಮಾಡ್ತಾ ಇದ್ರೆ ಆ ಮಾರ್ಕಿಂಗ್ ನ ಅಳಿಸ್ತಾ ಇದ್ದೀರಾ. ಅದ್ರ ತಲೆಯಲ್ಲಿ ಏನ್ ನೋಡ್ತಾ ಇರೋದು, ಯಾವ್ದೋ ಬೇರೆ ನಾಯಿ ಬಂದ್ಬಿಟ್ಟು ಮಾರ್ಕಿಂಗ್ ಅಳಿಸ್ಬಿಟ್ಟಿದೆ. ಸೊ ನಾವು ಇನ್ನೂ ಚೆನ್ನಾಗಿ ಮಾರ್ಕ್ ಮಾಡ್ಬೇಕು ಅಂತ ಏನ್ ಮಾಡುತ್ತೆ, ಇನ್ನೂ ಜಾಸ್ತಿ ಮಾಡಕ್ ಶುರು ಮಾಡುತ್ತೆ. ಸೊ ಹಂಗಾಗಿ ನೀವು ಬೇಕಾದ್ರೆ ಪೆಪ್ಪರ್ ಪೌಡರ್ ಹಾಕ್ಬೋದು, ಅಥವಾ ಫ್ರೀಕ್ವೆಂಟ್ ಆಗಿ ಹೊರಗಡೆ ಕರ್ಕೊಂಡು ಹೋಗೋದಾಗ್ಬೋದು, ಅಥವಾ ಒಳ್ಳೆ ವ್ಯಾಯಾಮ ಮಾಡಿಸೋದ್ರಿಂದನೂ ಈ ಮನೆ ಒಳಗಡೆ ಉಚ್ಚೆ ಮಾಡೋಂತ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ನೀವು ಯಾವಾಗೆಲ್ಲ ಅಳ್ಸಕ್ ಹೋಗ್ತಿರೋ ಅವಾಗೆಲ್ಲ ಅದು ಇನ್ನೂ ಜಾಸ್ತಿ ಮಾಡಕ್ ಶುರು ಮಾಡುತ್ತೆ. ಎಷ್ಟೊಂದ್ ಜನ ಪೇರೆಂಟ್ಸ್ ಅನುಭವಿಸ್ತಾ ಇದೀರಿ.
ಮೇಲ್ ಡಾಗ್ಸ್ ಇರುತ್ತೆ, ನ್ಯೂಟ್ರ್ ಮಾಡಿಸಿರಲ್ಲ ನೀವು. ಅಡಲ್ಟ್ ಆದ್ಮೇಲೆ ಯಾರಾದ್ರೂ ಹೊಸಬ್ರು ಬಂದ್ರೆ, ಅದರಲ್ಲೂ ನನಗ್ ಗೊತ್ತಿರಂಗೆ ಟಾಯ್ ಬ್ರೀಡ್ಸ್ ತುಂಬಾ ಜಾಸ್ತಿ ಮಾಡ್ತವೆ ಈ ಕೆಲಸನ. ನಿಮ್ಗೆ ಮೇಟಿಂಗ್ ಮಾಡ್ಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಪೆಟ್ಗಳನ್ನ ನ್ಯೂಟ್ರಲೈಸ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಮೇಲ್ ಡಾಗ್ಸ್. ಫಿಮೇಲ್ ಡಾಗ್ಸ್ಗೆ ಅದೇನು ಪ್ರೈಮರಿ ಅಥವಾ ಮ್ಯಾಂಡೇಟ್ ಅಂತ ಏನೂ ಇಲ್ಲ. ಬಟ್ ಮೇಲ್ ಡಾಗ್ಸ್ಗಳಿಗೆ ನಿಮಗೆ ಅದಕ್ಕೆ ಫಿಮೇಲ್ ಕಂಪನಿಯನ್ನ ನೀವು ಪ್ರೊವೈಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ನಾಯಿಗಳನ್ನ ನ್ಯೂಟ್ರ್ ಮಾಡಿಸ್ಕೊಳ್ಳಿ. ನ್ಯೂಟ್ರ್ ಮಾಡಿಸೋದ್ರಿಂದ ಒಬೆಸಿಟಿ ಆಗ್ಬಿಡುತ್ತೆ, ಬೇರೆ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅಂತ ನೀವು ಕೇಳಿದ್ರೆ, ನ್ಯೂಟ್ರ್ ಮಾಡಿಸ್ತೇ ಇದ್ರೆ ಆಗೋಂಥ ಸಮಸ್ಯೆಗಳೇ ತುಂಬಾ ದೊಡ್ಡದು. ಇದ್ರದ್ದೇ ತೂಕ ಜಾಸ್ತಿ. ನ್ಯೂಟ್ರ್ ಮಾಡಿಸ್ತೇ ಇದ್ರೆ ಏನು ನಾಯಿಗೆ ಪ್ರಾಬ್ಲಮ್ ಆಗುತ್ತಲ್ಲ, ನಾನು ಹೇಳ್ತೀನಲ್ಲ, ಸೈಕಾಲಜಿಕಲ್ ಪ್ರಾಬ್ಲಮ್ ಆಗ್ಬೋದು, ಫಿಸಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು, ಆಂಗ್ಸೈಟಿ ಇಶ್ಯೂಗಳಾಗಿರ್ಬೋದು, ಇದೆಲ್ಲ ತುಂಬಾ ಜಾಸ್ತಿ ನ್ಯೂಟ್ರ್ ಮಾಡಿಸ್ತೇ ಇರೋದ್ರಿಂದ. ಸೊ ನ್ಯೂಟ್ರ್ ಮಾಡಿಸೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಪಪ್ಪಿನ ತಂದಾಗ ಸಾಧ್ಯವಾದ್ರೆ ಒಂದು ಕೇಜ್ನ ತಗೊಂಡ್ಬಂದು, ಕೇಜಿಂದ ನಿಮ್ಗೆ ಬೇಕಾಗಿರೋ ಜಾಗ ಕೇಜಲ್ಲಿ ಇಡಬೇಕು ಪೆಟ್ನ. ಕೇಜಲ್ಲಿ ಇಟ್ಟು ಅದನ್ನ ಅದು ಬಿಹೇವ್ ಮಾಡ್ತಾ 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 ನೀವು ಅದಕ್ಕೆ ನೀವು ಇಂಡಿಪೆಂಡೆನ್ಸ್ನ ಅಥವಾ ನೀವು ಮನೆ ಒಳಗಡೆ ಎಲ್ಲ ಎಲ್ಲೆಲ್ಲಿ ಓಡಾಡ್ಬೋದು ಅಲ್ಲಿಗೆಲ್ಲ ನೀವು ಆಕ್ಸಿಸ್ ಕೊಟ್ರೆ ನಾಯಿ ತುಂಬಾ ಚೆನ್ನಾಗಿ ಬಿಹೇವ್ ಮಾಡುತ್ತೆ. ಆಮೇಲೆ ಇನ್ ಕೇಸ್ ನಿಮಗೆ ಅದು ಸುಸು ಪಾಟಿ ಒಂದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡ್ತಾ ಇದೆ ಅಂದ್ರೆ ಅದ್ರ ಕೇಜ್ನೋ ಅಥವಾ ಅದ್ರ ಮಲ್ಕೊಳ್ಳೋ ಜಾಗನೋ ಬೆಡ್ನೋ ಆ ಜಾಗದಲ್ಲಿ ಇಡಿ. ಆ ಜಾಗದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಯಾವತ್ತು ನಾಯಿಗಳು ಉಚ್ಚೆ ಕಕ್ಕ ಮಾಡೋ ಜಾಗದಲ್ಲಿ ಊಟ ಮಾಡಲ್ಲ, ಊಟ ಮಾಡೋ ಜಾಗನ ತುಂಬಾ ನೀಟಾಗಿ ಇಟ್ಕೋತವೆ. ಸೊ ನಿಮ್ಗೆ ಇದೊಂದು ಈಸಿ ಮೆಥಡ್ ಆಗಬಹುದು. ಸಿಡ್ಜುಗ್ ಸಂಬಂಧಪಟ್ಟಂಗೆ ಲಾಸ್ಟ್ ಒಂದೆರಡು ವಿಡಿಯೋದಲ್ಲಿ ನಂಗೆ ಕಮೆಂಟ್ ಬಂದಿತ್ತು, ಸಿಡ್ಜುಗ್ ಸಂಬಂಧಪಟ್ಟಂಗೆ ನೀವು ಒಂದು ವಿಡಿಯೋ ಮಾಡಿ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಂಟ್ರೆಸ್ಟ್ಗೆ. ಖಂಡಿತವಾಗ್ಲೂ ಮಾಡ್ತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ರೆ ಸುಸು ಪಾಟಿಗೆ ಸಂಬಂಧಪಟ್ಟಂಗೆ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಕೇಳ್ಬೋದು. ಕಮೆಂಟ್ ಸೆಕ್ಷನ್ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸುಸು ಪಾಟಿ ಟ್ರೈನಿಂಗ್ ಮಾಡಬೇಕಾಗಿರೋದು ಯಾವ ಬುಕ್ಕಲ್ಲೋ, ಯಾವ ಸ್ಪ್ರೇದಲ್ಲೋ, ಯಾವ ವಿಡಿಯೋದಲ್ಲೋ, ಯಾವ ಟ್ರೈನರ್ ಕೈಲೂ ಇಲ್ಲ, ಪೇರೆಂಟ್ಸ್ ಕೈಲಿದೆ. ಯಾಕಂದ್ರೆ ನೀವು 24 ಗಂಟೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಒಂದು 10 ಅವರ್ ಕೆಲ್ಸಕ್ಕೆ ಹೋಗ್ತೀರಿ ಅಂದ್ರೂ 14 ಗಂಟೆ ನೀವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ನೀವು ಈಸಿಯಾಗಿ ಅದನ್ನ ಕನ್ವರ್ಟ್ ಮಾಡ್ಬೋದು. ಇದಕ್ಕೆಲ್ಲ ನೀವು ಆಸ್ ಅ ಪೇರೆಂಟ್ಸ್ ನೀವು ಇನಿಷಿಯೇಟಿವ್ ತಗೊಂಡ್ರೆ ಮಾತ್ರನೇ ಇದಕ್ಕೆ ಸುಸು ಪಾಟಿ ಟ್ರೈನಿಂಗ್ ಮಾಡೋಕ್ಕಾಗುತ್ತೆ. ಟ್ರೈನರ್ ಬಂದ್ರು ನಿಮ್ಗೆ ಇನ್ಪುಟ್ಸ್ ಕೊಡ್ತಾರೆ ಅಷ್ಟೇ. ಅದು ನಾನೇ ಬಂದ್ರು ನಿಮ್ಗೆ ಇನ್ಪುಟ್ಸ್ ಕೊಡ್ತೀನಿ. ಅದೇ ಇನ್ಪುಟ್ಸ್ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬೈಟಿಂಗ್ ಹ್ಯಾಬಿಟ್ ಸಂಬಂಧಪಟ್ಟಂಗೆ ಬೇಕು ಅಂದ್ರೂ ಮಾಡ್ತೀನಿ. ಇಲ್ಲ ನಾನೇ ಒಂದು ರ್ಯಾಂಡಮ್ ಆಗಿ ವಿಷಯ ತಗೊಂಡು ನಾನು ಟ್ರೈನಿಂಗ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಚಾನಲ್ನ ಶೇರ್ ಮಾಡಿ. ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಥ್ಯಾಂಕ್ ಯು ಸೋ ಮಚ್. ಬಾಯ್.